ಮುಗೀತು. ಅವ್ರು ಬೇಕಾದ್ ಮಾಡಿದ್ರೆ ನಂದೇ ರಾಜಕೀಯ ಅಂತಾರ್ರಿ ಅವರು. ಅದಕ್ಕೆ ಕೇಳೋರು ಯಾರು? ಕೇಳೋರು ಬೇಕಲ್ಲ. ಮೆಂಬರ್ಗಳು ಕಿಮ್ಮತ್ತಿಲ್ಲ, ಮತ್ ಯಾರು ಕಿಮ್ಮತ್ತಿಲ್ಲ, ಮತ್ ಯಾರಿಗ್ ಕಿಮ್ಮತ್ ಬಿಡ್ತಾರೆ ಅವರು? ಅದನ್ನ ಬೇಕು. ಮತ್ ಪಿಡಿಒ ಏನ್ ಮಾಡ್ತಾರೆ? ಪಿಡಿಒ ಅದಾರಲ್ಲ ಅವರು. ಅವ್ರು ಪಿಡಿಯೋರಿ, ಪಿಡಿಯೋನೇ ಇದೆಲ್ಲ ಬೆಂಕಿ ಹಚ್ಚಿದ್ದು. ಅವನು ಎಲ್ಲಾನು ರೀತಿಯಿಂದ ತಾವೇ ಏನೇನು ವ್ಯವಹಾರ ಮಾಡ್ತಾರೋ ಅದನ್ನ ಮಾಡ್ಲಕ್ಕ ತಾವು ಏನ್ ತೆಗ್ದಾರ ಅಂತ ತಮಗೆ ಗೊತ್ತಿದೆ, ಮತ್ತೊಬ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನಾಯ್ತು? ತಿಳುಗುಂದಿ ಪಂಚಾಯತ್ ಅವ್ಯವಹಾರದಲ್ಲಿ ಮುಳುಗಿದೆ. ಅವ್ರು ಏನಾದ್ರು ನಾನೇ ನಡೆಸ್ಬೇಕು, ನಾನೇ ಪಂಚಾಯತಿ ಕಟ್ತೀನಿ ಅಂತ ಹೇಳ್ತಾನ ಅವನು. ಆದ್ರ ಇದನ್ ಬಿಟ್ಟು ಮತ್ತೇನ್ ಮಾತಾಡಿದ್ರಿ ಸರ? ಸರ್, ಇವತ್ತಿನ ದಿನ ಮಾರಣಾಂತಿಕ ಹಲ್ಲೆ ಆಗೈತಿ ನಿಮ್ ಮ್ಯಾಗಂತ ಒಂದು MLC ಕೇಸ್ ಮಾಡಿದಿರಿ ಸರ್ಕಾರದಾಗ. ಏನಾಗಿತ್ತು ಸರ್? ಏನಾಗಿ ಸಮಸ್ಯೆ? ಸಮಸ್ಯೆ ಅನ್ನಕ್ಕೆ ಏನಿಲ್ಲ ಸರ್. ಮೇ 31ನೇ ತಾರೀಕು ರಿಟೈರ್ಮೆಂಟ್ ಆಗಿವಿ. ನಂತರ ಮುಂದೆ ನಮಗೆ ಏನೈತಿ, ನಾನು 3 ತಿಂಗಳು ಸುಮಾಗಿ ನಾಳೆ ಕೊಡ್ತೀವಿ. ಮತ್ತು ಈ ಕೆಲವೊಮ್ಮೆ ಮೆಂಬರ್ಗಳು, ನಮ್ಮ ಮೆಂಬರ್ಗಳಿಗೆ ನಾನು ಕೇಳಿದೆ, ನೋಡ್ರಿಪ್ಪ ನಾನು ಇಷ್ಟು ತೆಗೆದುಕೊಡ್ರಿ ಅಂತ ಹೇಳಿದ್ರೆ 3-4 ತಿಂಗಳಾದ್ರೂ ಕೊಡ್ಲಿಲ್ಲ, 5 ತಿಂಗಳಾದ್ರೂ ಕೊಡ್ಲಿಲ್ಲ. ಆಮ್ಯಾಗೆ ಮತ್ತೊಬ್ಬರು ಮೆಂಬರ್ಗಳಿಗೆ ನಾನು ಹೇಳ್ಕೊಟ್ಟೆ ಹೊಂಟೆ. ಆದ್ರೂ ಏನೈತಿ, ಅವ್ರಿಗೂ ಕೇಳಿದ್ರು ಸಹಿತ ಅವ್ರಿಗೂ ಏನೈತಿ ಬರೀ ಹೂ ಅನ್ನೋದು, ಮತ್ತು ಅವ್ರಿಗೂ ಕಿಮ್ಮತ್ ಇಲ್ಲಾರ್ದಾಗ ಅವರು 4-5 ಸಲ ಹೇಳಿದ್ರು. ಆದ್ರೆ ಒಬ್ರು ಮೆಂಬರ್ ಅಲ್ಲ, 4-5-7-8 ಮಂದಿ ಮೆಂಬರ್ಗಳು ಹೇಳಿದಾರೆ. ನೋಡ್ರಿ, 8 ಮಂದಿ ಕೂಡಿ ಹೋದ್ರೂ ಸಹಿತ ಅವ್ರಿಗೆ ಏನ್ ಮಾಡ್ತೀರಿ ನೀವು ಅಂತ ಹೇಳಿ ಅವ್ರಿಗೂ ಉತ್ತರ ಕೊಟ್ರು. ಆಮೇಲೆ ಮತ್ತೊಬ್ರು ಲೀಡರ್ ಇದ್ರು. ಆ ಲೀಡರ್ಗಳು, ಆ ಮೆಂಬರ್ ಒಳಗೆ ಲೀಡರ್ರೆ, ಮತ್ತಾರು ಇಲ್ಲ. ಅವರಿಗೆ ಸಹಿತ ನಾನು ಹೇಳಿದೆ, ನೋಡ್ರಿ ನಿಮ್ಮ ಹತ್ರ ಕೇಳ್ತಾರೆ ನೋಡ್ರಿ ಅಂತಂದ್ರೆ 5-6 ತಿಂಗಳಾಯ್ತು. ಅದಕ್ಕೆ ಅವ್ರಿಗೂ ಸಹಿತನೇ ನಾನು ಹೇಳಿ ಹೋಗಪ್ಪ, ನಿಂದೆಲ್ಲ ಸರಿ ಆಗುತ್ತೆ, ಮತ್ ಅದನ್ನ ಬಿಟ್ಟು ಮತ್ ನಾವು ಏನು ಹೇಳಿಕ್ ಆಗುದಿಲ್ಲ. ಮತ್ತೊಮ್ಮೆ ಹೇಳಿದ್ರು, ಮತ್ತೊಮ್ಮೆ ಮೆಂಬರ್ ಹೇಳಿದ್ರು ಅವ್ರು ಕೇಳಿಕ್ತಾರೆ ಹೇಳ್ತಾರೆ. ಅದಕ್ಕೆ ನಾನು ಏನೋ ಮಾಡಿದೆ, ನಾನು ವೈಯಕ್ತಿಕವಾಗಿ ಏನ್ರಿ ಮೇಡಮ್ ಇಷ್ಟಾಗಿ ಇದು ಮಾಡ್ತೀರಿ, ಇದು ಮಾಡ್ರಿ ಅಂತ ಕೇಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಬೇಕಾದ್ರೆ ಮಾಡಿದ್ರು ಅವ್ರೇನ್ ತನ್ನ ಅಟಿಯನ್ನು ಬಿಡ್ಲಿಲ್ಲ. ನಾನು ಏನೈತೆ 6 ತಿಂಗಳು ಹೋಯ್ತು. ಮೇ 30 ಸೆಪ್ಟೆಂಬರ್ ಅಕ್ಟೋಬರ್ ತನೂ ಕೇಳಿದೀವಿ. ಮುಂದೆ ಮತ್ತೊಬ್ರಿಗೆ ನಮ್ಮ ಮೆಂಬರ್ಗಳಿಗೆ ಹೇಳಿದೆ, ಮತ್ತೆ ಲೀಡರ್ಸ್ಗಳಿಗೆ ಅವ್ರಿಗೂ ಹೇಳಿದೆ. ಆದ್ರೆ ನಾವು ಹೇಳಿರ್ತೀವಿ ತೋರಪ್ಪ ಅಂತಂದ್ರು. ಆಯ್ತು, ಇದನ್ನ ಗಡ್ಬಡ್ ಮಾಡ್ಲಿಕ್ಕೆ ಹೋದಾಗ ಮಾಡ್ತೀವಿ ಅಂತಂದ್ರೆ ಇದನ್ನೇ ಹೇಳ್ಕೊಟ್ಬೋದು. ಲಾಸ್ಟಕ್ಕೆ ನನಗೆ ಎಲ್ಲಾನು ಮಿಕ್ಕ ನಾ ಮುಂದೆ ಏನ್ ಮಾಡಿದೆ, ಆಯ್ತು ಏನ್ ಮಾಡೋದು, ಯಾವಾಗಲೇ ಮಾಡ್ತಾರೆ ನಾ ಮಾಡ್ತೀನಿ ಅಂತ ನನಗೆ ಹೇಳಿದ್ರು. ಆದ್ರೆ ಆಯ್ತು ರೀ ಮಾಡ್ರಿ ಅಂತ ಹೇಳಿದೆ. ಆಮೇಲೆ ಬಂದ್ ಕೇಶಂದು ಮತ್ತೆ ನಿನ್ನೆ ನಾವು ಬಂದೇವಿ. 5-8-9 ತಿಂಗಳಾಯ್ತು. ಎಷ್ಟು ತಿಂಗಳಾಯ್ತು ನೀವೇ ಲೆಕ್ಕ ಮಾಡಿ ಸರ್? 31 ಮೇ 31 ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ. ಆದ್ರೂ ಯಾವ್ದು ಕೇರ್ಲೆಸ್ ಮಾಡ್ಲಾರ್ದೆ ನಾನೇ ಈ ಪಂಚಾಯತಿ ಅಧ್ಯಕ್ಷ ನಾನೇ ಈ ಪಂಚಾಯತಿ ಅಧ್ಯಕ್ಷ. ಈ ಅಧ್ಯಕ್ಷಕ್ಕೆ ನಾವು ಕೇಳ್ದಂಗೆ ಕೇಳ್ತಾರೆ. ಅವ ಪಂಚಾಯತಿ ಅಧ್ಯಕ್ಷನು ಅಲ್ರಿ, ಅಧ್ಯಕ್ಷನ ಇವ ಹಸ್ಬೆಂಡ್. ಅವ್ರ ಹೆಸರು ಇವ ಮಾತಾಡೋ ಮನೋಹರ್ ಮಲ್ಲಪ್ಪ ತಿಲ್ಯ. ಇಲ್ಲಿ ಯಾವ್ದೊಂದು ನಡೆಯಂಗಿಲ್ಲ ಆಟ. ಇದೇ ನಂದೇ ನಡಿಬೇಕು. ಈ ಪರಿ ಮಾತಾಡ್ತಾನ. ಈ ಪಂಚಾಯತ್ ಅಧ್ಯಕ್ಷ ಯಾರಿದ್ರು ಸರ್? ಅವರು ಮಿಸೆಸ್. ಅವ್ರ ಹೆಸರು ನಿರ್ಮಲಾ ತಿಲ್ಯ. ಸರ್, ಇದು ಹಲ್ಲೆ ಆದ ತಾರೀಕು ಯಾವಾಗ? 20 ಸರ್. 20 ಅಂತಿರಲ್ಲ. ಹಾಗಾದ್ರೆ ಮೊನ್ನೆ 3ನೇ ತಾರೀಕಿಗೆ ಅವ್ರ ಅವಧಿಗಳೆಲ್ಲ ಮುಗಿತ್ತು. ಮುಗೀತು. ಅವ್ರು ಬೇಕಾದ್ರು ಮಾಡಿದ್ರೆ ನಂದೇ ರಾಜಕೀಯ ಅಂತಾರ್ರಿ ಅವರು. ಅದಕ್ಕೆ ಕೇಳೋರು ಯಾರು? ಕೇಳೋರು ಬೇಕಲ್ಲ. ಮೆಂಬರ್ಗಳು ಕಿಮ್ಮತ್ತಿಲ್ಲ, ಮತ್ ಯಾರು ಕಿಮ್ಮತ್ತಿಲ್ಲ, ಮತ್ ಯಾರಿಗ್ ಕಿಮ್ಮತ್ ಬಿಡ್ತಾರೆ ಅವರು? ಅದನ್ನ ಬೇಕು. ಮತ್ ಪಿಡಿಒ ಏನ್ ಮಾಡ್ತಾರೆ? ಪಿಡಿಒ ಅದಾರಲ್ಲ ಅವರು. ಪಿಡಿಒನೇ ಇದೆಲ್ಲ ಬೆಂಕಿ ಹಚ್ಚಿದ್ದು. ಅವನು ಎಲ್ಲಾನು ರೀತಿಯಿಂದ ತಾವೇ ಏನೇನು ವ್ಯವಹಾರ ಮಾಡ್ತಾರೋ ಅದನ್ನ ಮಾಡ್ಲಕ್ಕ ತಾವು ಏನ್ ತೆಗ್ದಾರ ಅಂತ ತಮಗೆ ಗೊತ್ತಿದೆ, ಮತ್ತೊಬ್ರಿಗೆ ಯಾರಿಗೂ ಗೊತ್ತಿಲ್ಲ.
ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನಾಯ್ತು, ತಿಳುಗುಂದಿ ಪಂಚಾಯತ್ ಒಟ್ಟು ಅವ್ಯವಹಾರದಲ್ಲಿ ಮುಳುಗಿದೆ. ಅವ್ರು ಏನಾದ್ರು ನಾನೇ ನಡೆಸ್ಬೇಕು, ನಾನೇ ಪಂಚಾಯತಿ ಕಟ್ತೀನಿ ಅಂತ ಹೇಳ್ತಾನ ಅವನು. ಆದ್ರ ಇದನ್ ಬಿಟ್ಟು ಮತ್ತೇನ್ ಮಾತಾಡಿದ್ರಿ ಸರ? ಇನ್ನು ಬಹಳಷ್ಟು. ಇಲ್ಲ ನೀವು ದಲಿತರಾದ್ರಿ ಅಂತ ನಿಮ್ ತೊಳ್ಯಾತ್ರ ಹೆಂಗೇನು? ಅದು ಇವ್ರು ಏನ್ ಮಾಡ್ತಾನ, ಇವ ಯಾರು ಏನು ಸಂಬಂಧ ಇಲ್ಲ. ಮೆಂಬರ್ಗಳು ಇವ್ರು ನಮ್ಮ ಮೆಂಬರ್ಗಳು, ನಮ್ಮ ಖಾಸ್ ಇದ್ದವ್ರ ಮೆಂಬರ್ಗಳು ಎಷ್ಟೋ ಸಲ ನಮ್ ಲೆಕ್ಕಕ್ಕೆ ಕಾಳಜಿ ಮಾಡಿದ್ರು, ಆದ್ರೂ ಅವ್ರಿಗೂ ಕಿಮ್ಮತ್ ಕೊಟ್ಟಿಲ್ಲ ಬಾಯಿ. ಆ ಪಿಡಿ ಹೆಸರು ಏನ್ರಿ? ಮಂಜುಳಾ ಗಂಟಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರೇವು ಗಣೂರ್ ರಾಠೋಡ್. ಸರ್ ಹಾಗಾದ್ರೆ ನೀವು ದುಡ್ದಂತ ಪಗಾರ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ? ಏನ್ ಸಮಸ್ಯೆ ಅವ್ರಿಗೆ ಕೇಳುದಿಲ್ಲ. ಅದು ನಮ್ ಪಗಾರ ಕೊಡ್ರಿ ಅಂತ ನಾನಂದೆ. ಮುಂದ ನಿಮ್ಮದು ಏನ್ ಇದ್ದದ್ದು ನಾನು ಇದು ಮಾಡ್ತಾ ಇದ್ದೀನಿ, ಆದ್ರೆ ಏನೈತಿ ತಪ್ಪ ತಡಿ ಆದದ್ದು ನಂತರ ನೋಡು. ಈಗ ಏನೇ ತಪ್ಪ ತಡಿ ಅಂತೂ ಎಲ್ಲರೂ, ನಾನು ಒಬ್ಬನೇ ಮಾಡಿಲ್ಲ, ಅದನ್ನು ಹೇಳ್ಬೇಕಲ್ರಿ. ನಮ್ ತಪ್ಪನು ನಾವು ಹೇಳ್ಕೋಬೇಕೆ. ನಾ ಅಂತೂ ತಪ್ಪು ಮಾಡಿಲ್ಲ. ಯಾವ ಪಿಡಿಯೋನು ಯಾರು ಒಂದ್ ರೂಪಾಯಿನೂ ನಮ್ ಕಡೆ ಬಿಡಲ್ಲ. ತಾವು ಏನಾದ್ರು ಹರಾಮ ದುಡ್ಡು ತೆಗೆದು ಅಷ್ಟೇ ಕಲ್ತಿರ್ತಾರ. ನಮ್ಮಲ್ಲಿ ಉಸಲ್ ಮಾಡ್ಕೊಳ್ಳೋದು, ಖರ್ಚು ಹಾಕೊಳ್ಳೋದು, ಒಂದು ಹೋಚರ್ ಯಾವಾಗಲೇ ತಗೋದು, ಅದನ್ನ ಹಚ್ಕೊಳ್ಳೋದು, ಅವೆಲ್ಲಾನು ತನಿಖೆ ಆಗಬೇಕು. ತನ ಮಾತ್ರ ನಾನು ಬಿಡುವುದಿಲ್ಲ. ನನಗೇನಾದ್ರು ಅದ್ರ ಮ್ಯಾಗೆ ನಾನು ಕೂತಿಲ್ಲ. ದೇವರ ನನಗ ಒಂದು ಬುದ್ಧಿ ಸಂಖ್ಯೆ ಕೊಟ್ಟಾನ. ಮತ್ತೆ ಶಿವವರ ಗಮನಕ್ಕೆ ತಂದಿರೇನ್ರಿ ಇದು? ಇದು ಎಲ್ಲರಿಗೆ ಭೇಟಿಗೆ ಯುವರಿಗೆ ಭೇಟಿಗೆ ಯುವರಿಗೆ ಏನೋ ಒಂದು ಏನಾರೇ ಒಂದು ಸುಳ್ಳು ಅಪವಾದನೆಯಲ್ಲಿ ಲೇಖಿಯಲ್ಲಿ ಕೊಟ್ಟಿದ್ದಾರೆ. ಮತ್ತೇನಿಲ್ಲ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಮತ್ತ ಊರನವ್ರು ಕಡಕತ್ತಾರ. ಊರನವ್ರು ಎಲ್ಲ ಸುಳಿ ಮಕ್ಕಳು ನನ್ನ ಬೇರೆ ಯಾರು ಏನು ಹರ್ಜಿಲ್ ಮಗನೇ, ನೀ ಏನ್ ನನ್ನ ಶಂಟ ನಮ್ಮನಿಗೆ ಹೇಳ್ತಾನ ನಾನು. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ರೇವು ಗಣೂರ್ ರಾಠೋಡ್. ಓಕೆ, ಥ್ಯಾಂಕ್ ಯು. ಸರ್ ಇವತ್ತಿನ ದಿನ ನೀವು ಒಂದು ಪೇಷಂಟ್ ಅಂತಂದಿಲ್ಲ, ಅಡಿಗೆ ಮಾಡಿರಿ, ಯಾಕೆ ಸರ್? ಏನಾಗಿತ್ತು? ನಾವು ದಿನಾಂಕ 31 ಏಪ್ರಿಲಕ್ಕ ನಿವೃತ್ತಿಯಾದ ನಾವು ಇಬ್ಬರು ಸಿಬ್ಬಂದಿ, ಗ್ರಾಮ ಪಂಚಾಯತ್ ಸಿಬ್ಬಂದಿ, ನಾವು ನಿವೃತ್ತಿಯಾದ ಉಪದಾನ ಹಾಗೂ ನಮ್ಮ ಬಾಕಿ ನಿಂತ ವೇತನನ್ನ ನಾವು ಅಲಿಯಾವಾದ ಹಾಗೂ ತಿಳುಗುಂದಿ ಪಂಚಾಯತಿಯ ಪ್ರಭಾರಿ ಪಿಡಿಯವರಾದಂತ ಮಂಜುಳಾ ಗಂಟಿಯವ್ರನ್ನ ಕೇಳಕ್ ಹೋಗಿದ್ದೇವ್ ನಾವು. ಮೇಡಮ್, ನಮ್ದು ಏನಾದ್ರು ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಡ್ರಿ, ಪೇಮೆಂಟ್ ನಮ್ ವೇತನ ಬಟವಾಡೆ ಮಾಡಕ್ ಇದು ಮಾಡ್ರಿ ಅಂತ ಹೇಳಿ ಕೇಳಕ್ ಹೋಗಿದ್ದು. ಮಧ್ಯಾಹ್ನ 1:30 ಗಂಟೆ ಆಗಿರ್ಬೇಕು, 2:30 ಗಂಟೆ ಆಗಿರ್ಬೇಕು. ಅವ್ರು ಊಟಕ್ಕೆ ಬಿಟ್ಟಿದ್ರು. ಆ ಊಟಕ್ಕೆ ಬಿಟ್ಟಿದ್ದ ವ್ಯವಸ್ಥೆ ಒಳಗ ನಾವು ಹೋಗಿ ಅವ್ರ ಊಟಕ್ಕೆ ಕುಂತಾರ ಅಂದ್ಮ್ಯಾಗ ನಾವು ಹೋಗಿ ಕುಂತೇವ್. ಹಾಲ್ನ್ಯಾಗ ಕುಂತಿಂದ ಅವ್ರ 4 ಜನ ಊಟ ಮಾಡ್ಕೊಂಡ್ರು. ಕಾರ್ಯದರ್ಶಿ, PDO, ಸೆಕ್ರೆಟರಿ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಇವರೆಲ್ಲರೂ ಊಟಕ್ಕೆ ಕುಂತಿದ್ರು. ಆ ಊಟಕ್ಕೆ ಕುಂತ ವ್ಯವಸ್ಥೆ ಒಳಗೆ ನಾವು ಹಾಲ್ನ್ಯಾಗ ಕುಂತೇವ್. ಅಷ್ಟ್ರಾಗ ಊಟ ಮಾಡ್ಕೊತ ಚೇರ್ಮನ್ರಿಗೆ ಫೋನ್ ಮಾಡ್ಯಾರ ಮಂಜುಳಾ ಗಂಟಿಯವರು, PDO ಅವರು ಫೋನ್ ಮಾಡಿ ಅವ್ರಿಗೆ ಕರೆಸ್ಕೊಂಡು, ಅವ ಚೇರ್ಮನ್, ಮಾಜಿ ಚೇರ್ಮನ್ ತಿವ್ರ ಮನಿಯವರು, ಅವ್ರ ಚೇರ್ಮನ್ರಲ್ಲ, ಅಲ್ಲಿ ಲೇಡೀಸ್ ಅವ್ರು ಅದಾರ. ಅವ್ರಿಗೆ ಕರ್ಕೊಂಡು ಬಂದು ಅವ ಕಲ್ಲು ಹಿಡ್ಕೊಂಡ ಕೈಯಾಗ ಬಂದ್ರಿ. ಅವ್ ಕಲ್ಲು ಹಿಡ್ಕೊಂಡು ಬಂದ, ನಾವ್ ಯಾರೋ ಇರ್ಬೇಕಂತ ಹೇಳಿ ನಾವ್ ಕುಂತಿದ್ದೆವು. ಅವ್ ಬಂದಕೇನೆ ಬೋಸಡಿ ಮಕ್ಳ, ರಂಡಿ ಮಕ್ಳ ಅಂತ ಹೇಳಿ ಬೇಕತ್ತ. ನೀವ್ ಯಾರ ಅನ್ನೋದು ನಮಗ್ ಗೊತ್ತೇ ಇಲ್ಲ. ನಾವು PDO ಅವ್ರಿಗೆ ಕೇಳಾಕ ಬಂದೀವಿ. ನಮ್ಮ ನಿಂತ ವೇತನ ಹಾಗೂ ಉಪದಾನ ಇವೆರಡೂ ಸಿಗ್ಬೇಕಾಗ್ಯದ ನಮಗ. ಅದಕ್ಕೆ ಅವ್ರಿಗೆ ಕೇಳಾಕ ಬಂದೀವಿ. ನೀವ್ ಯಾಕೆ ನಮಗ್ ಬೇಕಾಕತ್ತೀರ ಅಂತ ಕೇಳಿದೆವು. ಅವರು, ಬೋಸಡಿ ಮಕ್ಳ, ನೀವು ಲಮಾಣ್ಯಾರು, ಹೊಲ್ಯಾರು ಈ ತರ ಊರ್ ಮಂದಿ ಸೇರಿ ನಮ್ಗೆ ಟಾರ್ಚರ್ ಕೊಡಾಕತ್ತೀರಿ ಅಂತ ಹೇಳಿ ಕೈಯಾಗ ಕಲ್ಲು ತಗೊಂಡವನೇ ನಮ್ ಜೊತೆಗಾರಿ ಇದ್ದವನು ರೇವು ಗಣೂರ್ ರಾಠೋಡ್ ಅವರಿಗೆ ಹೊಡೆದ್ ಬಿಟ್ರು. ಹೊಡೆಯಿಂದ ನಾ ಯಾಕೆ ಹೊಡಿತೀರಿ, ನಿಮ್ದೇನ್ ಸಂಬಂಧ ಅದ, ನಮ್ಮ ಅಧಿಕಾರಿಗಳಿಗೆ ನಾವು ಕೇಳ್ತೀವಿ, ಅವ್ರು ಇಲ್ಲ ಅಂತಂದ್ರೆ ಹೋಗ್ಬಿಡ್ತೀವಿ, ನೋಡೋಣ ಅದು ಏನಾಗ್ತದ ಅಂತ ಹೇಳಿ ನಾವು ಕೇಳಿದ್ದೆವು. ಅದಕ್ಕೆ ಅವ್ರು ಸ್ಪಂದನೆ ಮಾಡ್ಲಿಲ್ಲ. ಅವ್ರ ಜೊತೆ ಕೂಡಿ ಅವರು ನಮ್ಮ ಮ್ಯಾಗ ಭಯ ಮಾಡಾಕತ್ರು. ಅದಕ್ಕೆ ಹೊಡೆಸ್ಕೊಂಡು ಬಂದು ಈ ತರ ನಮ್ ಇದು ಮಾಡ್ಯಾರ. ಆದ್ರೆ 3 ವರ್ಷದವನಿಗೆ ಬಾಕಿ ನಿಂತ ವೇತನ ಕೊಟ್ಟಿಲ್ಲ. ಇನ್ನೊಂದು 20 ತಿಂಗಳ ಉಪದಾನ ಕೊಡ್ಬೇಕು. ನಿವೃತ್ತಿಯಾದ ಗ್ರಾಮ ಪಂಚಾಯತಿ ನೌಕರರಿಗೆ ಉಪದಾನ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದ್ರು. ಇವತ್ತಿನ ತನ ಅವ್ರಿಗೇನ್ ಅನುಭವದ ಕೊರತೆ ಅದೋ ಏನಾದೋ ಗೊತ್ತಿಲ್ಲ. ಇನ್ನೊಂದು, ಯಾವುದೇ ಠರಾವ್ ಬರೆದರೆ ಅವರು ಬೇರೆ ಪಂಚಾಯತಿಯಿಂದ ತಂದು ಬರೆಯುವಂತ ಸ್ಥಿತಿ ಒಳಗೆ ಇರುವಂತ ಮಂಜುಳಾ ಗಂಟಿಯವರು, ಅವರಿಗೆ ಅನುಭವದ ಕೊರತೆ ಅದ ಕಾಣಿಸ್ತದ. ಅದಕ್ಕೆ
ದಯವಿಟ್ಟು ಈ ಸಂಬಳನ ಕೊಡ್ಲಾರ್ದಕ್ಕ ಈ ತರ ಜಗಳ ಮಾಡ್ಯಾರ. ಅವರು ನಮ್ ಜೊತೆ ಅವ್ರಿಗೆ ಹೊಳದ್ಕೇನೆ ಚೇರ್ಮನ್ ಹೊಳದ್ಕೇರಿಂದ ಕಳ್ಸ್ಯಾರ. ಈ ತರ ಆಗ್ಯದ ಸಾಹೇಬ್. ಯಾಕೆ ಸರ್ಕಾರ ಅನುದಾನ ಇಲ್ಲೇನ್ರಿ ನಿಮ್ ಪಗಾರ ಕೊಡಾಕ್ ಬರ್ತಾರ? ಸರ್ಕಾರ ಅನುದಾನ 6 ತಿಂಗಳಿಗೆ ಒಂದ್ ಬರ್ತದ್ರಿ. ಆದ್ರ ಇಲ್ಲಿ ಸ್ವಲ್ಪ ವ್ಯವಸ್ಥೆ ಏನದ, ಪಂಚಾಯತ್ಯಾಗ ಬಾಕಿ ನಿಂತ ವೇತನ ಹಂಗೆ ನಿಂತ್ಕೊತ್ ಹೋಗ್ಬಿಡ್ತದ. ಅದನ್ನ ಬಂದವರು ಅಧ್ಯಕ್ಷರು PDO ಅವರು ಕೂಡಿಕೆರಿಂದ ಎಲ್ಲಾ ಮೆಂಬರಿಗೆ ಹೊರಗೆ ಹಾಕಿ ತಮ್ಮ ವ್ಯವಸ್ಥೆ ಮಾಡ್ಕೊಂಡು ಕಡಿಗೆ ಆಗ್ಬಿಡ್ತಾರೆ. ಸರ್ ನಿಮ್ ಗ್ರಾಮ ಯಾವ್ದ್ರಿ? ನಂದು ಅಲಿಯಾಬಾದ್ ಗ್ರಾಮ ಸರ್. ನಿಮ್ಮಲ್ಲಿ ಈಗ ಹಲ್ಲೆ ಆಗಿತ್ತಲ್ಲ ಅವ್ರ ಗ್ರಾಮ? ಈಗ ಅಲ್ಲೇ ಆದವ್ರು ತಿಳುಗುಂದಿ ಪಂಚಾಯತಿ ಅವ್ರು ಸರ್. ಸಿರುಗುಂದಿ ಪಂಚಾಯತ್. ಅವ್ರು ತಿಳುಗುಂದಿ ಪಂಚಾಯತಿ ಅವ್ರು ಕರ್ಕೊಂಡ್ರು, ನಾವು ಅಲಿಯಾಬಾದ್ ಪಂಚಾಯತಿ ಕರ್ಕೊಂಡ್ರು. ಸರ್ ಮತ್ತೆ ಇದನ್ನ ಮೇಲಾಧಿಕಾರಿಗಳನ್ನ ತಿಳಿಸಬಹುದಾಗಿತ್ತಲ್ಲ? ಮೇಲಾಧಿಕಾರಿಗಳು ತಿಳಿಸಿವ್ ಸರ. ನಮ್ಮಲ್ಲಿ ಏನವ್ರು PDO ಅವ್ರು ಅದಾರಲ್ಲ, ಮಂಜುಳಾ ಗಂಟಿ ಅವರು ನನ್ನ ಹತ್ರ 30,000 ರೂಪಾಯಿ ಕೇಳಿದ್ರು. ಲಂಚ ಕೊಡ್ರಿ, ನಿಮ್ ಪೇಮೆಂಟ್ ತೆಗೆದು ಕೊಡ್ತೀನಂತೆ. ಅದು ನಾನು ಲಿಖಿತ ಒಳಗ್ ಕೊಟ್ಟಿದ್ದು ಅದ, ನಾನು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟಿದ್ದು ಅದ. ಅದು ಲಿಖಿತ ಒಳಗ ಅದ, ನಾನು ಲಿಖಿತ ಒಳಗ್ ತೋರಿಸ್ತೀನಿ ಅದನ್ನ. ಸರ್ ನಿಮ್ಮ ಹೆಸರು ರೀ? ನನ್ನ ಹೆಸರು ರಾಜು ಮೋತಿರಾಮ್ ಜಾಧವ್. ಥ್ಯಾಂಕ್ ಯು ಸರ್. ನಿಮ್ಮ ಮೇಲೆ ನಿಮ್ ತಂದೆಯವ್ರ ಮೇಲೆ ಈಗಾಗಲೇ ಮಾರಣಾಂತಿಕ ಹಲ್ಲೆ ಆಗಿದೆ. ಇಲ್ಲಿ MLC ಕೇಸ್ ದಾಖಲಾ ಮಾಡಿರಿ, ಸರ್ಕಾರದ ಬಂದು ಅಡ್ಮಿಟ್ ಮಾಡ್ರಿ. ಏನಾಯ್ತು ಸರ್? ಏನ್ ಸಮಸ್ಯೆ? ನಿನ್ನೆ 20 ತಾರೀಕು ಸರ್, ನಿನ್ನೆ ಪಂಚಾಯತ್ ಹೋಗಿದಾರ ಸರ್ ಮಧ್ಯಾಹ್ನ. ಯಾವ ಪಂಚಾಯತ್ ನಿಮ್ದು? ತಿಡುಗುಂದಿ ಪಂಚಾಯತಿ ಸರ್. ನಮ್ ಫಾದರ್ ಅವರು ಮತ್ತ ರಾಜು ಮಾಮ ಅಲಿಯಾಬಾದ ಅವ್ರು ಇಬ್ರು ಕೂಡಿ ಹೋಗಿದಾರೆ ಸರ್ ಪೇಮೆಂಟ್ ಕೇಳಕ್ಕೆ. ಪೇಮೆಂಟ್ ಕೇಳಕ್ ಹೋಗೋಣ ಅಲ್ಲಿ PDO ಅವ್ರಿಗೆ ಕೇಳಿದಾರೆ ಸರ್. ಅವ್ರು PDO ಮೇಡಮ್ ಕೇಳೋಣ, PDO ಮೇಡಮ್ ಅವರು ಬಂದ್ ಪೇಷಂಟ್ ಅವ್ರ ಚೇರ್ಮನ್ ಅವ್ರಿಗೆ ಫೋನ್ ಮಾಡಿ ಕರ್ಸಿದಾರೆ ಸರ್. ಕರೆಸಿ ಕಲ್ಲಲ್ಲೇ ಹಲ್ಲೆ ಮಾಡಿದಾರೆ ಸರ್. ಅವರು ಚೇರ್ಮನ್ ಅವಧಿ ಮುಗಿದು ಮೂರನೇ ತಾರೀಕು ಮುಗಿದ ಸರ್ ಅವ್ರ ಅವಧಿ. ಅವ್ರದ್ದು ಏನು ಅಧಿಕಾರ ಇಲ್ಲ ಸರ್ ಅಲ್ಲಿ. ಅವರು ದಲಿತರ ಅಂತ ಹೇಳಿ ನಮ್ಮ ಬಂಜಾರ ಲಮಾಣ್ಯರು ನೀವೇನ್ ಮಾಡ್ಕೋತೀರಿ, ಏನ್ ಹರ್ಕೋತೀರಿ, ಈ ತರ ನಮ್ಮ ಮನಿನೇ ಪೂರ್ತಿ ಮುಗಿಸ್ಯಾರ ಸರ್. ನಮ್ದು ಏನು ಇಲ್ಲ ಸರ್. ಈಗ ಹಗ ತಗೊಂಡು ಊರ್ಲ್ ಹಾಕೋ ಪರಿಸ್ಥಿತಿ ಇದೆ ಸರ್. 8 ತಿಂಗಳಾಯ್ತು ಸರ್. ಅವರು ರಿಟೈರ್ಮೆಂಟ್ ಆಗಿ ಪೇಮೆಂಟ್ ಮಾಡಿಲ್ಲ ಸರ್. ಇನ್ನು ಮತ್ತೆ ಅರಿಯರ್ಸ್ ಏನು ಬಂದಿಲ್ಲ? ಏನೂ ಇಲ್ಲ ಸರ್. 32 ತಿಂಗಳದೊಂದು 20 ತಿಂಗಳದೊಂದು ಸರ್ ಪೇಮೆಂಟ್ ಬರ್ಬೇಕು. ಆ ಪೇಮೆಂಟ್ ಏನು ಇನ್ನು ದಿನಾಲು 8 ತಿಂಗಳ ದಿನಾಲು ಹೋದ್ರು ನಾಳೆ ಅನ್ಕೋತಿ ಬರ್ತಿದ್ದಾರೆ ಸರ್. ಸರ್ ನಿಮ್ಮನ್ನ ಅವ್ರು ಯಾರಾದ್ರೂ ಸಂಪರ್ಕ ಮಾಡಕ್ ಪ್ರಯತ್ನ ಮಾಡ್ಯಾರ? MLC ಆದಂತ ಯಾರು ಸಂಪರ್ಕ ಮಾಡಿಲ್ಲ ಸರ್. ಯಾರು ಸಂಪರ್ಕ ಮಾಡಿ? ಯಾರು ಏನು ಸಂಪರ್ಕ ಮಾಡಿಲ್ಲ ಸರ್. ಅಡ್ಮಿಟ್ ಯಾವಾಗ ಮಾಡಿರಿ ಅವ್ರು ನಿಮ್ಮ ತಂದೆ? ನಿನ್ನೆ ಸಾಯಂಕಾಲ ಮಾಡಿದ್ದೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜು ರಾಠೋಡ್ ಸರ್. ನೀವೇನಾಗಬೇಕು ಅವರಿಗೆ? ಮಗ ಆಗ್ಬೇಕು ಸರ್. ಥ್ಯಾಂಕ್ ಯು ಸರ್.